ಹಲೋ ಫ್ರೆಂಡ್ಸ್, ಒಂದು ದೇವಸ್ಥಾನದಲ್ಲಿ ಗೆಜ್ಜೆ ಪೂಜೆ ಇದೆ ಬನ್ನಿ ಅಂತೇಳಿ ಕರೆದಿದ್ರು. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಈ ಒಂದು ಕಡೆ ಗೆಜ್ಜೆ ಪೂಜೆ ಎಲ್ಲ ಮಕ್ಕಳದು ಎಲ್ಲ ನಡೀತಾ ಇತ್ತು, ಭರತನಾಟ್ಯ ಮಕ್ಕಳದು. ಇನ್ನೊಂದು ಕಡೆ 4 ಜನ ಒಂದು ಪಲ್ಲಕ್ಕಿ ಎತ್ಕೊಂಡ್ಬಿಟ್ಟು ಆ ಪಲ್ಲಕ್ಕಿಯಲ್ಲಿ ದೇವರ ಪಾದ ಉತ್ಸವ ಮೂರ್ತಿ ಅಂತ ನಾನು ಅಂದ್ಕೊಂಡೆ. ಆದರೆ ಒಂದು ಪಲ್ಲಕ್ಕಿನ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಸುತ್ತಾಡ್ತಾಯಿದ್ರು. ಅಲ್ಲೇ ಏನು ವಿಷಯ ಅಂತ ನಂಗೆ ಗೊತ್ತಾಗಿಲ್ಲ. ಆವಾಗ ಭಟ್ರ ಹತ್ರ ಹೋಗಿ ಕೇಳಿದೆ. ತುಂಬ ಕ್ಯೂರಿಯಾಸಿಟಿ ಇರೋಂಥ ವಿಷಯ ಆಗಿತ್ತದು. ಅದು ಬರೀ ಪಲ್ಲಕ್ಕಿ ಆಗಿರಲಿಲ್ಲ, ಅದು ನಮ್ಮ ಕೆಲವೊಬ್ಬರು ಸಮಸ್ಯೆಗಳಿಗೆಲ್ಲ ಆನ್ಸರ್ ಕೇಳೋಕ್ಕೋಸ್ಕರ ಆ ಪಲ್ಲಕ್ಕಿನ ನಡೆಸ್ತಾ ಇದ್ರಂತೆ. ಅಂದರೆ ಬೇಡ್ಕೊಂಡಂಗೆ ಅದು ತೋರಿಸುತ್ತಂತೆ. ಅದಕ್ಕೆ ಭಟ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ, ಕಷ್ಟ ಸುಖ ಕೇಳ್ಕೊಳ್ಳೋದು ಆ ಪಲ್ಲಕ್ಕಿಯಲ್ಲಿ ಕುತ್ಕೊಂಡು ಅದು ಯಾವ ರೀತಿ ಅದು ಗೊತ್ತಾಗುತ್ತೆ. ಅದು ಈ ಗುರ್ತಪ್ಪಣೆ ಇದ್ರ ವಿಡಿಯೋದ ಮಾಹಿತಿ ಇಲ್ಲಿ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಲೈಕ್ ಶ್ಯಾಡೋ ಸ್ಟಾರ್ಟ್. ಫ್ರೆಂಡ್ಸ್, ನಮಗೆ ತುಂಬ ಕಷ್ಟ ಇದ್ದು ಕೆಲವೊಂದು ಸರಿ ಯಾರ ಹತ್ರ ಹೇಳ್ಕೋಬೇಕು, ಹೇಗೆ ಸಾಲ್ವ್ ಆಗುತ್ತೆ, ಈ ಥರ ಎಲ್ಲ ಸಮಸ್ಯೆ ಇದ್ದಾಗ ನಾವು ದೇವ್ರ ಹತ್ರ ಹೋಗಿ ಕೇಳ್ಕೊತೀವಿ. ಸೊ ಹಾಗೆ ಇಲ್ಲಿ ಈ ಗ್ರಾಮದ, ಈ ದೇವಸ್ಥಾನದ ಗ್ರಾಮದ ಸುತ್ತಮುತ್ತ ಜನಗಳು ಬಂದ್ಬಿಟ್ಟು ಈ ದೇವ್ರ ಹತ್ರ ಕೇಳ್ಕೊಳ್ತಾರೆ. ಅವರ ಸಮಸ್ಯೆಗೆ ಪರಿಹಾರವನ್ನು ಕೇಳ್ಕೊತಾರೆ. ಅದಕ್ಕೆ ಗುರ್ತಪ್ಪಣೆ ಅಂತ ಮಾಡ್ತಾರೆ. ಗುರ್ತು ಮಾಡ್ಕೊಂಡಿರ್ತಾರೆ. ನನಗೆ ಒಳ್ಳೇದಾದ್ರೆ ಇಂಥ ತೋರಿಸುವಂತ ಇಂಥ ಕಡೆ ಅಂಥ ಕಡೆನೇ ಹೋಗುತ್ತದೆ. ಅಂಥ ಕಡೆ ಈಗ ಒಳ್ಳೇದಾಗುತ್ತೆ ಅಂದರೆ ಅದೇನು ಗುರ್ತು ಮಾಡ್ಕೊಂಡಿರ್ತಾರಲ್ಲ, ಇದಕ್ಕೆ ತೋರಿಸ್ಬೋದು. ಅವತ್ತು ನಾನು ಬಂದಾಗ ಅವತ್ತು ಗೆಜ್ಜೆ ಪೂಜೆ ನಡೀತಾ ಇತ್ತು. ಅವತ್ತು ಅಲ್ಲಿ ಹೋಗ್ಬಿಟ್ಟು ಪಲ್ಲಕ್ಕಿ ತಗೊಂಡು ಇದು ಮಾಡ್ತಾರೆ. ಅದೇ ಅವ್ರ ಕಷ್ಟ ಅಲ್ಲಿ ಇಲ್ಲೆಲ್ಲ ಇದಿತ್ತಲ್ಲ, ರಿಸ್ಕ್ ಇತ್ತಲ್ಲ, ಹಂಗಾಗಿ ಅಲ್ಲಿ ಯಾವ ರೀತಿ ಗೊತ್ತಾಗುತ್ತೆ ಅವರಿಗೆ ಅವ್ರು ನಡೆಯುತ್ತೆ ಇಲ್ಲ, ಅದೇ ಆಗುತ್ತೆ ಆಗಲ್ಲ ಅನ್ನೋದಕ್ಕೆ ಅವರು ಇದನ್ನ ಕೇಳ್ಕೊಂಡಿರ್ತಾರೆ, ಗುರ್ತಪ್ಪಣೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಓಹೋ, ಅವ್ರಿಗೆ ಗೊತ್ತಿರುತ್ತೆ. 4 ಜನಕ್ಕೆ ಗೊತ್ತಿರಲ್ಲ. ಅವ್ರ ಆ ವೈಲ್ ಏನಿರುತ್ತಲ್ಲ, ಸ್ವಾಮಿ ವೈಲ್ ತೋರಿಸ್ತಾರಲ್ಲ, ಆ ವೈಲ್ ಹೋಗಿ ಬಿಟ್ಟು ಬರೋದು. ಓಕೆ, ಅದು ತೋರಿಸ್ತು ಅಂದ್ರೆ ಅದಾಗುತ್ತೆ. ನಮ್ಮ ನಂಜುಂಡೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಅಲ್ಲ, ಉತ್ಸವ ಮೂರ್ತಿ ಅಲ್ಲಿರುತ್ತೆ. ಹಾಂ, ಅದು ಯಾವಾಗಲೂ ಅರ್ಪಣೆ ಆಗುತ್ತಾ ಅಥವಾ ಇಂಥ ದಿವಸ ಅಂತ? ಅದನ್ನ ಯಾವಾಗ ಅವ್ರಿಗೆ ಬೇಕಾದಾಗ ಅದನ್ನೇನು ಎನಿ ಟೈಮ್. ಅದಕ್ಕೆ ಅವ್ರು ಏನು ದೇವ್ರಿಗೆ ಕಾಣಿಕೆ ಕೇಳ್ಕೊಂಡಿರ್ತಾರೆ, ಅದು ಕೊಟ್ಟು ಹೋಗ್ತಾರೆ. ಇದೇ ಸೇಮ್ ಇಲ್ಲಿಂದಾನೆ ಅಪ್ಪಣೆ ಆಗುತ್ತೆ. ಅವ್ರು ಕೆಲವರು ಅಲ್ಲಿ ಇವಾಗೇನೋ ಅಪ್ಪಣೆ ಯಾವ ರೀತಿ ಕೇಳಿದ್ರೆ ಸರಿ ಬೇಸ, ಸರಿ ಬೇಸ ಯಾವ ರೀತಿ ಅದು? ಇಲ್ಲಿ ತುಂಬೆ ಹೂನಲ್ಲಿ ಕೇಳೋದು. ಹೂವಲ್ಲ, ಹೂ ಇಟ್ಕೊಂಡು ಇಲ್ಲಿ ಹೂ ಎತ್ತುತ್ತೀವಿ. ಇಲ್ಲಿ ನೀವು ಬೇಡ್ಕಂದ್ರಿ ಅಂತ ತಿಳ್ತಾರೆ. ನಮ್ಮ ಕೆಲಸ ಆಗೋದಿದ್ರೆ ಬೇಸ ಕೊಡು, ಇಲ್ಲ ಅಂದ್ರೆ ಸರಿ. ಓ, ಹಂಗೆ ಬರುತ್ತೆ. ಓಕೆ, ಇವಾಗ ತಾನೇ ಅದನ್ನ ಹೇಳಿದ್ರಿ. ಅವ್ರದ್ದು ಕೆಲಸ ಆಗುತ್ತೆ ಅನ್ನೋದಕ್ಕೆ ಆಗುತ್ತೆ, ಸ್ವಲ್ಪ ಇನ್ನೂ ಟೈಮ್ ತಗೊಳುತ್ತೆ ಅಂತ ಹೇಳಿ. ಓಕೆ, ಆಗುತ್ತೆ. ಸೂಪರ್. ತುಂಬ ಮಹಿಮೆ ಇದೆಯಲ್ಲ ತುಂಬ. ಈ ಆಚರಣೆ ಎಲ್ಲಿ ನಡೆಯುತ್ತೆ ಅಂದರೆ ಭದ್ರಾವತಿಯ ತಾಲೂಕಿನ ನಂಜುಂಡೇಶ್ವರ ಬೆಳಗಲು, ನಾಗತಿ ಬೆಳಗಲು ಅನ್ನೋ ಜಾಗದಲ್ಲಿ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತೆ. ಪಲ್ಲಕ್ಕಿಯಲ್ಲಿ 4 ಜನ ಎತ್ಕೊಳ್ತಾರಲ್ಲ, ಅವ್ರು ಏನಾದರೂ ನೇಮ ಏನಾದರೂ ಮಾಡಬೇಕಾ? ಹಾಗೇನಿಲ್ಲ. ಅವರು ಅದೇ ಒಳ್ಳೆಯದಿದ್ರೆ ಒಳ್ಳೇದೇ. ಹಾಂ, ಸ್ವಲ್ಪ ಬಲ್ಲಂತಾರೆ ಆಗ್ಬೇಕು. ಸುಮ್ಮನೆ ನಾವು ಕೆಲವರು ಹೊತ್ಕೊಂತೀವಿ ಅಂದ್ರೆ ಅವರಿಗೆ ತುಂಬ ಇದು ಎನರ್ಜಿ ಇರುತ್ತಲ್ಲ, ಅಲ್ಲಿ ತುಂಬ ಫೋರ್ಸ್ ಇರುತ್ತಲ್ಲ. ಫೋರ್ಸ್ ಇರುತ್ತೆ, ಗ್ರಾವಿಟಿಯಿಂದನೇ ಅದು ಕರ್ಕೊಂಡು ಹೋಗೋದು. ಅದು ಈಗ ಇಷ್ಟು ಸುತ್ತೊಡದೆ ತೋರಿಸ್ಕೊಂಡ್ಬರ್ಬೇಕು ಅನ್ನೋದು ಇರುತ್ತೆ, ಕೇಳ್ಕೊಂಡಿರ್ತಾರೆ. ಸುತ್ತೊಡದೆ ತೋರಿಸ್ಕೊಂಡ್ಬರ್ಬೇಕು ಅನ್ನೋದು ಕೇಳ್ಕೊಂಡಿರ್ತಾರೆ. ಅದು ಅಷ್ಟೇ ಕೇಳ್ಕೊಂಬರುತ್ತಲ್ಲ. ಸುತ್ತು ಜಾಸ್ತಿ ಹೊಡೆಯಲ್ಲ. ನನಗೆ 5 ಸುತ್ತು ಹೊಡೆದು ನನಗೆ ಜಾಗ ತೋರಿಸ್ಕೊಬೇಕು ಅಂತಲೇ ಬೇಡ್ಕೊಂಡಿರ್ತಾರೆ. ಮನಸ್ಸಲ್ಲೇ ಇರುತ್ತೆ. ಹಳ್ಳಿ ಮರ ಕೇಳ್ಕೊಂಡಿರ್ತಾರೆ, ಇಲ್ಲ ಬಾವಿ ಕಟ್ಟೆ ತೋರಿಸು ಅಂತ ಹೇಳಿರ್ತಾರೆ. ಆ ಥರ ಕೇಳ್ಕೊಂಡಿರ್ತಾರೆ. ನಿಂತ್ಕೊಂಡು ಅದನ್ನು ಕೇಳ್ಕೊಂಡಿರ್ತಾರೆ. ಓಕೆ, ಅವ್ರಿಗೇನು ಹೇಳಿರಲ್ಲ, ಕುತ್ಕೊಂಡಿರ್ತಾರಲ್ಲ ಅವ್ರಿಗೇನು ಅದೇ ವೈಲ್ ಏನು ತಗೊಂಡಿಲ್ಲ. ನಾವು ಕುತ್ಕೊಂಡಂಗೆ ಮನಸ್ಸಿನಾಗೆ ನಮಗೆ ಅಲ್ಲೇ ಬೇಕಾದ್ರೆ ಪಕ್ಕದಾಗೆ ತೋರಿಸ್ಕೊಬೋದು. ಪಕ್ಕದಾಗೆ, ಬಟ್ ಅವರಿಗೆ ಇದಾದ್ರೆ ಆಯಿತು. ಓಕೆ, ಅದೇ ಅವ್ರ ಮನಸ್ಸಿನಲ್ಲಿ ಅವರಿಗೂ ದೇವರಿಗೂ ಇರೋ ಮಾತುಕತೆ ಆ ಥರ. ಓ, ಸೂಪರ್. ಅಷ್ಟೇ ಕೇಳ್ಕೊಂತಾರೆ, ಆಗುತ್ತೆ ನಿನ್ನ ಕೈಲಿ ಅಂತ. ಆಗುತ್ತೆ ಅನ್ನೋದಾದ್ರೆ ಇದನ್ನು ತೋರಿಸ್ಕೊಂಬ ಇಂಥ ಜಾಗ. ಆಗಲ್ಲ ಅನ್ನೋದ್ರೆ ಇಂಥ ಜಾಗ ತೋರಿಸ್ಕೊಂಡು ಅವರೇ ಮಾತಾಡೋದ ನೇರವಾಗಿ. ಇನ್ನೊಬ್ರು ಯಾರು ಅಲ್ಲಿ ಒತ್ಕೊಂಡಿರ್ತಾರಲ್ಲ ಅವಾಗ, ಅದು ಆಗುತ್ತೆ ಅನ್ನೋದಾದ್ರೆ ಇಂಥ ಜಾಗ ತೋರಿಸುತ್ತೆ. ಆಗಲ್ಲ ಅಂದರೆ ಇಲ್ಲ, ನಿನ್ನ ಹಾಸ್ಪಿಟ್ಲ ಏನೋ ನೋಡ್ಕ ಅಂತ ಹೇಳೋದು. ಜಾಗನೇ ತೋರಿಸೋದು, ಅಂಥ ಜಾಗ
ಅದಕ್ಕೆ ಮುಂಚೆನೆ ಬಂದು ಹೇಳಿ ಅವ್ರ ಹತ್ರ ಇದು ಅಂದರೆ ಎಲ್ಲರೂ ಬರಬೇಕಲ್ಲ ಅದು ಪಲ್ಲಕ್ಕಿ ಎಲ್ಲ ಜನ ಸೇರಿಸ್ಬೇಕು ಅದಕ್ಕೆ. ಒಬ್ಬರು ಅದಕ್ಕೆ ಒಂದು ದಿವಸ ಮುಂಚೆನೇ ಬಂದು ಹೇಳ್ಬೇಕು ಅನ್ಸುತ್ತಲ್ಲ. ಹೇಳ್ಬೇಕು, ಅವ್ರು ಜನಗಳಿಗೂ ಹೇಳ್ಕೋಬೇಕು. ಅದು ಎತ್ಕೊಳಕ್ಕೆ ಅವರೇ ಕರ್ಕೊಬರ್ಬೇಕಾ? ಅವರೇ ಕರ್ಕೊಂಡ್ಬರ್ಬೇಕು. ನಾವೆಲ್ಲ ಇಲ್ಲಿ ಯಾರು ಇಲ್ಲಲ್ಲ, ಅವ್ರ ಕಡೆ ಯಾರನ್ನ ಕರ್ಕೊಬರ್ಬೇಕು. ಊರಲ್ಲಿ ಯಾರಾದ್ರು ಸ್ವಲ್ಪ ಯೂತ್ಸ್ ಹೆಂಗಿರೋರೇ ಬೇಕು ಅದು ಎತ್ಕೊಳಕ್ಕೆ. ಹಾಂ, ಆಮೇಲೆ ಕೇಳಕ್ಕೆ ಅನುಭವ ಇರೋದನ್ನ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಅರ್ಥ ಅನುಭವ ಇರುತ್ತಲ್ಲ ಅಂತ. ಆಮೇಲೆ ಏನಾದ್ರು ಸ್ಪೆಷಲ್ ಪೂಜೆ ಮಾಡ್ತೀರಾ? ಅದು ಎತ್ಕೊಂಡಿದ ತಕ್ಷಣನೇ ಸ್ಟಾರ್ಟ್ ಆಗುತ್ತೆ? ಪೂಜೆ ಮಾಡೇ ಹೊಂಡಿಸ್ಕೊಡೋದು. ಅದು ಆಮೇಲೆ ಆ ಬೆತ್ತದ ಚಪ್ಪಲಿ ಇಟ್ಟಿದ ತಕ್ಷಣ ಇದಾಗುತ್ತೆ. ನಾವು ಪೂಜೆ ಮಾಡೇ ಹೊಂಡಿಸ್ಕೊಡೋದು. ಆಮೇಲೆ ಅವ್ರು ಕೇಳ್ಕೊಂಡಾದ್ಮೇಲೆ ಮತ್ತೆ ತಂದು ಇಡ್ತಾರೆ, ಮತ್ತೆ ಪೂಜೆ ಮಾಡಿ ಹುಡು ತುಂಬಿಸ್ತೀವಿ. ಓಕೆ, ಅದೇ ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಅದಕ್ಕೆ ಇವ್ರ ದೇವ್ರ ಹತ್ರ ಹೆಂಗೆ ನಡ್ಕೊತಾರೆ ಅದ್ರ ಮೇಲೆ ಅಲ್ವಾ? ಅಲ್ಲಿ ಒಬ್ಬರು ಹಿರಿಯರು ಬಂದ್ಬಿಟ್ಟು ಅವಾಗವಾಗ ಏನೋ ಮಾತಾಡ್ತಾ ಇದ್ರು ಪಲ್ಲಕ್ಕಿಯಲ್ಲಿರೋ ದೇವ್ರ ಜೊತೆ. ಆಮೇಲೆ ಆ ಪಲ್ಲಕ್ಕಿ ಮೂವ್ ಆಗಿ ಒಂದು ಕಂಬಕ್ಕೆ ಹೋಗ್ಬಿಟ್ಟು ಟಚ್ ಮಾಡ್ತಾನೆ ಇತ್ತು ಒಂದಿಷ್ಟು ಸರಿ ಅಂತೇಳಿ. ಕಾಮನ್ ಆಗಿ ಇಷ್ಟು ಟೈಮ್ ಟಚ್ ಮಾಡಬೇಕು, ಇದೇ ಜಾಗಕ್ಕೆ ಹೋಗ್ಬೇಕು ಅಂತ ಅವ್ರು ಬೇಡ್ಕೊಂಡ್ರೆ ಅಲ್ಲಿಗೆ ಹೋಗಿ ಮುಟ್ಟುತ್ತಂತೆ. ಯಾಕೆಂದರೆ ಈ ಪಲ್ಲಕ್ಕಿ ಹೊತ್ಕೊಂಡಿರೋರಿಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳ್ಕೊಂಡಿದ್ದಾರೆ ಏನು ಅಂತ. ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರೋದು ನೆರವೇರುತ್ತೆ ಅಂದರೆ ಆ ರೀತಿ ಹೋಗುತ್ತಂತೆ. ಸೊ ಆ ಒಂದು ಹೆಂಗ್ಸ್ ಬಂದ್ಬಿಟ್ಟು ಅದನ್ನು ಕೇಳ್ಕೊಳ್ತಾ ಇದ್ರು. ನಾನು ಅದೇನು ಅಂತ ಕೇಳಕ್ಕೆ ಹೋಗಿಲ್ಲ, ಯಾಕೆಂದರೆ ಅವ್ರ ಪರ್ಸ್ನಲ್ ಸುಮಾರು ವಿಷಯಗಳಿರುತ್ತೆ. ಹಾಗಾಗಿ ಗುರುತಪ್ಪಣೆ ಅನ್ನೋದು ಅಂತ ಒಂದು ಒಳ್ಳೆಯ ಒಂದು ನನ್ನ ಚಾನಲಿಗೆ ಬೇಕಾಗಿರೋ ಕಂಟೆಂಟ್ ಥರ ಅನ್ನಿಸ್ತು, ಹಂಗಾಗಿ ಶೂಟ್ ಮಾಡಿದ್ದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಹೊಸಬ್ರು ಯಾರು ಈ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.